ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ನಾನು ರೆಸಾರ್ಟಿಗೆ ಬಂದಿದ್ದೆ ನನ್ನ ಫ್ಯಾಮಿಲಿ ಜೊತೆ. ಒಂದು ಫ್ಯಾಮಿಲಿ ವ್ಲಾಗ್ ಮಾಡೋಣ, ಏನೇನೆಲ್ಲ ಮಾಡ್ತೀರಿ, ಎಲ್ಲಿಗೆ ಬಂದಿದ್ದೀರಿ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ನಾವು ಬ್ಯಾಂಗ್ಳೂರಿಂದ ಒಂದು 6:37 ಆಗಿ ಹೊರಟ್ರಿ. ಸೊ ನಾವು ಹೊರಟಿರೋದು ಚಿಕ್ಕಮಂಗ್ಳೂರಿಗೆ. ಸೊ ಒಂದು ರೆಸಾರ್ಟ್, ಯಾವ ರೆಸಾರ್ಟ್ ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಸೊ ಕ್ಲೈಮೇಟ್ ಮಾತ್ರ ಸಕ್ಕದಾಗಿತ್ತು. ಫುಲ್ಲು ಮಳೆ, ಫುಲ್ಲು ಫಾಗ್ ಎಲ್ಲ ಇದಾಗಿ ಸೊ ರೋಡೇ ಕಾಣಿಸ್ತಾ ಇರಲಿಲ್ಲ. ಸೊ ತುಂಬ ಚೆನ್ನಾಗಿತ್ತು ಕ್ಲೈಮೇಟು. ಸೊ ಹಾಗೆ ನಾವು ಕ್ಲೈಮೇಟ್ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ಒಂದು ಟೀ ಕಾಫಿಗೆ ನಿಲ್ಲಿಸಿದ್ರಿ. ಸೊ ಎಲ್ಲ ಟೀ ಕಾಫಿ ಕುಟ್ಕೊಂಡು ಸೊ ಅಲ್ಲಿಂದ ನಾವು ಡೈರೆಕ್ಟ್ ರೆಸಾರ್ಟ್ಗೆ ಹೋಗೋದಿತ್ತು. ಸೊ ಇದು ನಾವು ಹೋಗ್ತಾ ಇರೋ ರೆಸಾರ್ಟು ತುಂಬ ಡಿಫ್ರೆಂಟ್ ಆಗಿದೆ ಇಷ್ಟು ದಿನ ಹೋಗಿರೋದಕ್ಕಿಂತ. ಸೊ ಸುಮಾರು ವ್ಲಾಗ್ಸಲ್ಲಿ ನಾವು ಹೋಗೋ ರೆಸಾರ್ಟ್ಸ್ ಎಲ್ಲ ಹೇಗಿದೆ ಎಲ್ಲ ನಾನು ವ್ಲಾಗ್ಸ್ ಮಾಡಿ ಹಾಕ್ತೀನಿ. ಸೊ ಈ ರೆಸಾರ್ಟ್ ತುಂಬ ಸ್ಪೆಷಲ್ ಆಗಿತ್ತು. ಸೊ ನನ್ನ ತಮ್ಮ ಒಬ್ಬ ಮಿಸ್ಸಿಂಗು. ಸೊ ಅವನು UK ಸ್ಟಡೀಸ್ಗೆ ಹೋಗಿದ್ದಾನೆ. ಸೊ ವಿ ಆರ್ ಮಿಸ್ಸಿಂಗ್ ಎಮ್, ಬಟ್ ಚೆನ್ನಾಗಿದೆ. ಸೊ ನಾವು ಆಲ್ಮೋಸ್ಟ್ ರೆಸಾರ್ಟ್ ಹತ್ರ ರೀಚ್ ಆದ್ರಿ. ವಾವ್, ಸೊ ಏನಪ್ಪ ಅಂದರೆ ಅಲ್ಲಿ ನಾವು ರೆಸಾರ್ಟ್ಗೆ ಹೋಗ್ಬೇಕಂದ್ರೆ ನಾವು ಜೀಪಲ್ಲೇ ಹೋಗಬೇಕಾಗುತ್ತೆ. ನಮ್ಮ ವೆಹಿಕಲ್ಸ್ ಯಾವುದೂ ಅಲ್ಲಿ ಹೋಗಲ್ಲ. ಬಿಕಾಸ್ ಈ ಥರ ಅಲ್ಲಲ್ಲಿ ಒಂದು ನದಿ ಹರಿತಾ ಇರುತ್ತೆ. ಸೊ ಅದಕ್ಕೋಸ್ಕರ ಸೊ ಜೀಪ್ ಬಂತು. ಜೀಪಲ್ಲೆಲ್ಲ ಲಗೇಜ್ ಹಾಕ್ಕೊಂಡು ವಿ ಆರ್ ಗೋಯಿಂಗ್ ನಾವು. ಸೊ ಈ ಥರ ಅಡ್ವೆಂಚರಸ್ ಹೋಗೋದೆಲ್ಲ ತುಂಬ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಸೊ ಸಕ್ಕದಾಗಿತ್ತು ಮಾತ್ರ ಜೀಪಲ್ಲಿ ನಾವು ಟ್ರಾವೆಲ್ ಮಾಡಿದ್ದು. ಸೊ ಆಲ್ಮೋಸ್ಟ್ 4 ಕಿಲೋಮೀಟರ್ಸ್ ನಾವು ಜೀಪಲ್ಲೇ ಹೋಗಬೇಕಾಗುತ್ತೆ. ಕಾರೆಲ್ಲೋ ಬೇರೆ ಕಡೆ ಪಾರ್ಕ್ ಮಾಡಿ ಸೊ ಈ ಥರ ಜೀಪಲ್ಲಿ ಬರಬೇಕು. ಸೊ ಫೈನಲಿ ನಾವು ರೆಸಾರ್ಟಿಗೆ ರೀಚ್ ಆದ್ರಿ. ಸೊ ನಾವು ಬಂದಿದ್ದು ರೆಸಾರ್ಟ್ ರಿವರ್ ವೆಸ್ಟ್ ಅಂತ. ಸೊ ತುಂಬ ಚೆನ್ನಾಗಿದೆ. ಎಲ್ಲ ಒಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡ್ಕೊಬನ್ನಿ ಯಾವ ಥರ ಇದೆ ರೆಸಾರ್ಟ್ ಅಂತ. ಸೊ ರೆಸಾರ್ಟ್ ಎಲ್ಲ ಸಕ್ಕದಾಗಿದೆ. ಸೊ ಎಲ್ಲ ಚೆಕಿನ್ ಎಲ್ಲ ಆಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಗೇಮ್ಸ್ ಎಲ್ಲ ಆಡ್ತಿದ್ರಿ. ಸೊ ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೊರಡಬೇಕಾಯಿತು. ನನ್ನ ಅಪ್ಪನ ಬರ್ಡೇ ಅಂತ ಹೇಳಿದ್ನಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಹೊರನಾಡಿಗೆ ಹೋಗ್ತಿದ್ರಿ. ಸೊ ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಸೊ ಆಫ್ಟರ್ ಬ್ರೇಕ್ಫಾಸ್ಟ್ ನಾವು ಇವಾಗ ದೇವಸ್ಥಾನಕ್ಕೆ ಹೊರಡೋದಿತ್ತು. ಸೊ ಹೀಗಿದೆ ನಮ್ಮ ರೂಮ್ದು ಬಾಲ್ಕನಿ ವ್ಯೂ. ಸೊ ಸಖತ್ ಪೀಸ್ಫುಲ್ ಆಗಿದೆ. ಸೌಂಡ್, ನೇಚರ್ ಸೌಂಡು, ಆ ವೆದರ್ ಸೊ ಸಕ್ಕತ್ತಾಗಿದೆ.
ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಜೀಪ್ ಬಂತು. ಸೊ ಜೀಪಲ್ಲಿ ನಾವು ಇವಾಗ ನಮ್ಮ ಕಾರ್ ಹತ್ರ ಹೊರಟಿದ್ದೀರಿ. ಸೊ ನಾವು ಎಲ್ಲೇ ಹೋಗಬೇಕನ್ನೋ ಜೀಪ್ ಬಂದು ನಮ್ಮನ್ನು ಪಿಕ್ ಮಾಡಬೇಕು, ಡ್ರಾಪ್ ಮಾಡಬೇಕು. ಸೊ ದೊಡ್ಡ ದೊಡ್ಡ ಗಾಡಿಗಳು ಈ ಥರ ಫಾರ್ಚುನರ್ ಆ ಥರನೇ ಆರಾಮಾಗಿ ಹೋಗ್ಬೋದು. ಇನೋವಾ ಸ್ವಲ್ಪ ಕಷ್ಟ ಆಗ್ಬೋದು, ಬಿಕಾಸ್ ಇಂಜಿನ್ಗೆಲ್ಲ ವಾಟರ್ ಹೋದರೆ ನೋಡಿ ಈ ಥರ ಅಲ್ಲಲ್ಲಿ ಈ ಥರ ನದಿ ಹರಿತಾ ಇರುತ್ತೆ. ಸೊ ತುಂಬ ಕಷ್ಟ ಆಗುತ್ತೆ ಡ್ರೈವ್ ಮಾಡೋಕ್ಕೆಲ್ಲ. ಸೊ ಅದಕ್ಕೆಲ್ಲ ಎಕ್ಸ್ಪೋರ್ಟ್ಸೇ ಬೇಕಾಗ್ಬೋದು. ಸೊ ಅದಕ್ಕೋಸ್ಕರ ಜೀಪ್ ಫೆಸಿಲಿಟಿ ಎಲ್ಲ ಇರುತ್ತೆ. ಆ್ಯಂಡ್ ಇದು ಸುತ್ತ ಕಾಡಾಗಿರೋದ್ರಿಂದ ಸುಮಾರು ಪ್ರಾಣಿಗಳು ನೋಡ್ಬೋದು ನಾವು. ಸೊ ಇಲ್ಲಿ ನಾವು ನವಿಲ್ ನೋಡಿದ್ರಿ. ಸೊ ರಾತ್ರಿ ಹೊತ್ತು ಆನೆಗಳು, ಚಿರತೆಗಳು ಎಲ್ಲ ಬರುತ್ತಂತೆ. ಸೊ ಕಾಡು ಮಧ್ಯ ಈ ರೆಸಾರ್ಟ್ ಇರೋದು ಥರ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಹೊರನಾಡಿಗೆ ರೀಚ್ ಆದ್ರಿ. ಸೊ ಇವತ್ತು ಅಪ್ಪನ ಬರ್ಡೇ ಆಗಿರೋದ್ರಿಂದ ಅಮ್ಮ ದೇವ್ರಿಗೂ ಮಡ್ಲಕ್ಕಿನೂ ಎಲ್ಲ ಕೊಡಬೇಕು ಅಂತಿದ್ರು. ಸೊ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ತುಂಬ ಸ್ಪೆಷಲ್ ಆಗಿರುತ್ತಂತೆ ಇವತ್ತು. ಸೊ ಎಲ್ಲ ಅಲಂಕಾರ ಮಾಡಿರೋ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿತ್ತು. ಸೊ ಮೇ ಬಿ ನಾವು ತುಂಬ ಲಕ್ಕಿ ಅನಿಸುತ್ತೆ, ಈ ಥರ ಫಸ್ಟ್ ಟೈಮ್ ಈ ಥರ ದರ್ಶನ ಸಿಕ್ಕಿದೆ. ಸೊ ತುಂಬ ಚೆನ್ನಾಗಿತ್ತು ಅಲಂಕಾರ, ದೇವ್ರ ದರ್ಶನವೂ ತುಂಬ ಚೆನ್ನಾಗಾಯಿತು. ಸೊ ದೇವಸ್ಥಾನ ಒಳಗಡೆನೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಹೂವದಿಂದ. ಸೊ ಈ ಥರ ಇದೆ. ಸೊ ನೀವು ಯಾರಾದರೂ ಹೊರನಾಡಿಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತೀರಿ, ಈ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ದರ್ಶನ. ಮೇ ಬಿ ಆಷಾಢ ಇನ್ನು ಇವತ್ತು ಸ್ಟಾರ್ಟ್ ಅಲ್ವಾ. ಸೊ ಕೊನೆ ತನಕನೂ ಇದೇ ಥರ ಪೂಜೆ ಇರುತ್ತೆ. ಸೊ ತುಂಬ ಚೆನ್ನಾಗಿತ್ತು. ಸೊ ನೀವು ಬರೋದಿದ್ರೆ ಈ ಟೈಮಲ್ಲಿ ಬಂದು ನೋಡಿ. ಸೊ ಹೊರನಾಡು ಧರ್ಮಸ್ಥಳ ಏನಾದ್ರು ಬರೋದಿದ್ರೆ ಈ ಜೂನ್ ಜುಲೈ ಟೈಮಲ್ಲಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ ವೆದರು. ಸೊ ಇವಾಗ ನಾವು ವಾಪಸ್ ರೆಸಾರ್ಟ್ ಕೊಟ್ಟಿದ್ರಿ. ಸೊ ಹೇಳಿದ್ನಲ್ಲ ನಾನು, ತುಂಬ ನದಿಗಳು ಹರಿತಾ ಇರುತ್ತೆ ಅಲ್ಲಲ್ಲಿ ಅಂತ. ಸೊ ತುಂಬ ಡಿಫಿಕಲ್ಟ್ ಇರುತ್ತೆ ನಮ್ಮ ವೆಹಿಕಲ್ಸ್ ಬರೋದಾದರೆ. ಸೊ ಇವಾಗ ನಾವು ಡೈರೆಕ್ಟ್ ದರ್ಶನ ಎಲ್ಲ ಮುಗಿಸ್ಕೊಂಡು ರೆಸಾರ್ಟಿಗೆ ಬಂದು ಸೊ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ. ಹಂಗೆ ಎಲ್ಲ ಕಚ್ಚಿ ಕಚ್ಚಿ ತಿನ್ಬಿಟ್ಟು ನೀನು ಅಲ್ಲಿ ಬಿದ್ದರೆ ನಿನ್ನ ಹಂಗೆ ಕಚ್ಚಿಬಿಡುತ್ತೆ. ಹಿಂಗೆ ಅప్పుడు ಕೈಯಾಗ ಸೊ ಸಿಂಪಲ್ಲಾಗಿ ರೆಸಾರ್ಟ್ ಅವರೇ ಅಪ್ಪನ ಬರ್ಡೇಗೆ ಸ್ವಲ್ಪ ಡೆಕೋರ್ ಮಾಡಿಕೊಟ್ಟಿರೋ ಕೇಕ್ ಕಟ್ಟಿಂಗ್ಗೆ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಸೆಲೆಬ್ರೇಷನ್ ತುಂಬ ಚೆನ್ನಾಗಾಯಿತು. ಸೊ ಡಿನ್ನರ್ ಮುಗಿಸ್ಕೊಂಡು ಮಲ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೇ ಚೆಕ್ಔಟ್ ಇತ್ತು. ಸೊ ಆನ್ ದ ವೇ ನಾವು ಧರ್ಮಸ್ಥಳ ಮತ್ತು ಕುಕ್ಕೆ ನೋಡ್ಕೊಂಡು ಹೋಗೋಣ ಅಂತ. ಸೊ ಇವಾಗ ಆನ್ ದ ವೇ ಹೊರಟಿದ್ದೀರಿ. ಸೊ ರೆಸಾರ್ಟ್ ತುಂಬ ಚೆನ್ನಾಗಿತ್ತು. ಸೊ ಎಲ್ಲ ನಾನು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನಿಮಗೆ. ಸೊ ಏನಾದ್ರು ಡೀಟೇಲ್ಸ್ ಬೇಕಂದರೆ ಸೊ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ರೆಸಾರ್ಟ್ ಲಿಂಕು ಕೂಡ ಹಾಕಿರ್ತೀನಿ. ನೀವು ಯಾರು ಹೋಗೋದಿದ್ರೆ ಹೋಗ್ಬೋದು. ಸೊ ಇವಾಗ ಧರ್ಮಸ್ಥಳ ಮತ್ತು ಕುಕ್ಕೆ ದರ್ಶನ ಮುಗಿಸ್ಕೊಂಡು ಇವಾಗ ನಾವು ಮನೆಗೆ ವಾಪಸ್ ಹೊರಡ್ತಾ ಇದ್ದೀರಿ. ಸೊ ಹೋಪ್ ಯು ಆಲ್ ಲೈಕ್ ದಿಸ್ ವ್ಲಾಗ್. ನಿಮ್ಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸೊ ಸಬ್ಸ್ಕ್ರೈಬ್ ಮಾಡಿ ಮರೆಯದಿರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬೈ ಬೈ, ಸಿ ಯು ಆಲ್.